ಮಾಧುರಿ ಪ್ರವಾಸ ಶುರು ಆಗುತ್ತೆ ನಾಂದಿನಿಂದ ವನತಾರಕ್ಕೆ. ಹೆಲೋ ಎಲ್ರಿಗೂ ನಮಸ್ಕಾರ. ಮಾಧುರಿಯನ್ನು ವನತಾರದಲ್ಲಿ ವೆಲ್ಕಮ್ ಮಾಡ್ತಾರೆ. ನಾಂದಿನಿಂದ ವನತಾರ ತಲುಪಕ್ಕೆ 48 hours ಆಗುತ್ತೆ. ಅಲ್ಲಿವರೆಗೂ ಮಾಧುರಿ ನಿಂತ್ಕೊಂಡೇ ಹೋಗಿದ್ದಾಳೆ. ಇದು ಒಂಥರದ ಹಿಂಸೆ ಅಲ್ವಾ? ಅಲ್ಲಿ ಅವಳು ಹೇಗಿರ್ತಾಳೆ? ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾರ? ಅವಳಲ್ಲಿ ಖುಷಿ ಇರ್ತಾಳ? ಇದೇ ಥರದ ತುಂಬ ಪ್ರಶ್ನೆಗಳು ಜನರ ಮನದಲ್ಲಿ ಉಂಟಾಗ್ತಾ ಇದೆ. ವಿಧಾನ ಪರಿಷತ್ ಮೆಂಬರ್ ಸತೇಶ್ ಪಾಟೀಲ್ ಇವರು ಸೈನ್ ಕ್ಯಾಂಪೇನ್ನ ಶುರು ಮಾಡ್ತಾರೆ. ಮಾಧುರಿಯನ್ನು ವನತಾರದವರು ಮರಳಿ ಮಠಕ್ಕೆ ಕಳಿಸ್ಕೊಡ್ಬೇಕಂತ. ಇದಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಒಂದೇ ದಿನದಲ್ಲಿ 25,000 ಜನ ಸೈನ್ ಮಾಡ್ತಾರೆ. ಇದನ್ನು ರಾಷ್ಟ್ರಪತಿ ಅವರಿಗೆ ಕಳಿಸ್ಕೊಡ್ಬೇಕಂತ ನಿರ್ಧಾರ ಮಾಡ್ತಾರೆ. ಧನಂಜಯ ಮಹಾಡಿಕ್ ಕೊಲ್ಲಾಪುರ್ MP ಇವರು ಕೂಡ ಯೂನಿಯನ್ ಫಾರೆಸ್ಟ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಮಾಧುರಿಯನ್ನು ಮರಳಿ ಕರೆತರೋಣ. ಹಾಗೆ ಅನೇಕ ಪಾಲಿಟಿಷಿಯನ್ಸ್ ಮಠಕ್ಕೆ ವಿಸಿಟ್ ಮಾಡ್ತಾರೆ. ಧೈರ್ಯಶೀಲ್ ಮಾನೆ ಲೋಕಸಭಾ ಮೆಂಬರ್ ಇವರು ವನತಾರ CEO ಅನ್ನ ಕೊಲ್ಲಾಪುರ್ಗೆ ಇನ್ವೈಟ್ ಮಾಡ್ತಾರೆ. August 1 ರಂದು ವನತಾರ CEO ಕೊಲ್ಲಾಪುರ್ಗೆ ವಿಸಿಟ್ ಮಾಡ್ತಾರೆ. ಧೈರ್ಯಶೀಲ್ ಮಾನೆ, ಧನಂಜಯ ಮಹಾಡಿಕ್ ಹಾಗೂ ಮಠದ ಸ್ವಾಮಿಯವರು ಎಲ್ಲರೂ ಸೇರಿ ಮೀಟಿಂಗನ್ನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನದವರೆಗೂ ಮೀಟಿಂಗ್ ನಡೆಯುತ್ತೆ. ವನತಾರ CEO ಮೀಟಿಂಗಲ್ಲಿ ಹೇಳಿದ್ದೇನು? ಮಾಧುರಿಯನ್ನು ವನತಾರಗೆ ಶಿಫ್ಟ್ ಮಾಡೋ ಡಿಸಿಷನ್ ಹೈಕೋರ್ಟಿಂದ ಬಂದಿದೆ. ಇದರಲ್ಲಿ ನಾವು ಹೆಚ್ಚಾಗಿ ಏನು ಮಾಡೋಕ್ಕೆ ಆಗಲ್ಲ ಅಂತ ಅಂದರು ವನತಾರ CEO. ಈ ಮೀಟಿಂಗಲ್ಲಿ ಆದ ಚರ್ಚೆಯಿಂದ ಮಠದ ಸ್ವಾಮಿಯವರ ಮುಖದಲ್ಲಿ ದುಃಖ ಕಂಡು ಬಂದಿದೆ ಅಂತ ಜನರ ಮಧ್ಯೆ ಚರ್ಚೆ ಆಗ್ತಾ ಇದೆ. ಕಲೆಕ್ಟರ್ ಆಫೀಸ್ ಮುಂದೆ ಮಹಾದೇವಿ ಹಮಾರಿ ಜಾನ್ ಹೇ, ಮಹಾದೇವಿ ನಮ್ಮೆಲ್ಲರ ಪ್ರಾಣ ಅಂತ ಜನ ಘೋಷಣೆ ಮಾಡ್ತಾ ಇದ್ದಾರೆ. ಗಲ್ಲಿಯಿಂದ ದೆಲ್ಲಿವರೆಗೂ ಮಹಾದೇವಿಯನ್ನು ಮರಳಿ ಕರೆ ತರುವ ವಿಷಯ ಚರ್ಚೆಯಲ್ಲಿದೆ.